ಗಾಯ್ಸ್, ಇದು ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ಎರಡು ಅದ್ಭುತವಾದ ಇಂಡಿಯಾದ ಮೇರು ವ್ಯಕ್ತಿಗಳು ಫೋಟೋ ಹಾಕಿದ್ದಾರೆ, ಇಲ್ಲಿ ನೋಡ್ಬೋದು. ಇದು ವಿವೇಕಾನಂದ ಅವರು ವೆಸ್ಟ್ ಬೆಂಗಾಲಲ್ಲಿ ಜನ್ಮ ತಾಳಿದ್ದು. 1863 ಜನವರಿ 12ರಂದು ಹುಟ್ಟಿದ್ದು. ಇವರು ವೆಸ್ಟ್ ಬೆಂಗಾಲು. ಇವರು ಅಂಬೇಡ್ಕರ್ ಅವರು ಮಹಾರಾಷ್ಟ್ರ, ಅಂದಿನ ಮಧ್ಯಪ್ರದೇಶದಲ್ಲಿದ್ದು ಮೊಹಮ್ಮಲ್ ಹುಟ್ಟಿದ್ದು. 1891 ಏಪ್ರಿಲ್ 14 ಹುಟ್ಟಿದ್ದು. ಇವರಿಬ್ಬರು ಕರ್ನಾಟಕ ಅಲ್ಲದೆ ಇದ್ದರೂ ಕೂಡ ಇವರಿಬ್ಬರು ಫೋಟೋ ಇಲ್ಲಿದೆ ಅಂದರೆ ಅವ್ರು ಮಾಡಿರೋ ಸಾಧನೆಯೇ ಮುಖ್ಯ ಅಲ್ವಾ. ಸೊ ಸಾಧನೆ ಮಾಡಿದರೆ ಅದು ರಾಜ್ಯದ ಗಡಿ ಬೇರೆ ಆಗಿದ್ದರೂ ಕೂಡ ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲಿ ಗುರುತಿಸ್ಕೊಳ್ಳೋಂಗೆ ಮಾಡಿದರೆ ಖಂಡಿತ ಹೆಸರು ಅಜರಾಮರಾಗಿ ಇಡೀ ದೇಶದಲ್ಲೇ ಉಳ್ಕೊಳ್ಳುತ್ತೆ. ಇದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್. ಈ ವಿಡಿಯೋ ಆ ಮೇರು ವ್ಯಕ್ತಿಗಳಿಗೆ ಒಂದು ಗೌರವ ಸಲ್ಲಿಸೋಕ್ಕೋಸ್ಕರ. ನರೇಂದ್ರ ಅಂತ ಅವರು ಚಿಕ್ಕ ಏಜಲ್ಲಿ ಅವ್ರ ಹೆಸರು ನರೇಂದ್ರ, ಆಮೇಲೆ ವಿವೇಕಾನಂದ ಆದರು. ಇವರು ಭೀಮಾ, ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದರು. ಇವರು ಕೊಲಂಬಿಯಾದಲ್ಲಿ ಚಿಕಾಗೋದಲ್ಲಿ 1993 ಅಂದ್ಕೊಳ್ತೀನಿ, ಅಲ್ಲಿ ಹೋಗಿ ಮಾತಾಡಿ ಒಂದು ಉನ್ನತ ಪದ ಇದು ಕೊಟ್ಟು ಹಿಂದೂ ಧರ್ಮಕ್ಕೆ ಇರೋದ್ರ ಬಗ್ಗೆ ಮಾತಾಡಿ ಒಂದು ಒಳ್ಳೆಯ ಅಭಿಪ್ರಾಯ ತಂದು ಕೊಟ್ಟರು. ಅಂಬೇಡ್ಕರ್ ಅವರು ನಮ್ಮ ಭಾರತದಲ್ಲಿ ಎಜುಕೇಷನ್ ಸಿಸ್ಟಮ್ಗೆ ಒಂದು ದೊಡ್ಡ ಉದಾಹರಣೆಯಾಗಿ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಆಚರಿಸ್ತಾರೆ ಏಪ್ರಿಲ್ 14, ಅದಕ್ಕೆ ಹೆಸರುವಾಸಿಯಾಗಿದ್ದಾರೆ. ಸೊ ಸಂವಿಧಾನ ಬರೆದು ಇಡೀ ಭಾರತ ಅವ್ರು ಬರೆದಿರೋ ಸಂವಿಧಾನದ ಮೇಲೆ ನಡೀತಾ ಇದೆ ಇವತ್ತು. ಇಬ್ಬರು ಮೈಸೂರು ಇಲ್ಲಿ ರೈಲ್ವೆ ಸ್ಟೇಷನ್ ನೋಡೋಕ್ಕೆ ಇಷ್ಟ ಆಯಿತು. ನಮ್ಮ ಭಾರತದ ಬಾವುಟಗಳು ನೋಡಿ.